ನಮಸ್ಕಾರ ವೀಕ್ಷಕರೇ, ಹೆಜ್ಜೆ ಗುರುತು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಪವರ್ ಟಿವಿ ಹಲವು ವಿಶೇಷ ಹಾಗೂ ವಿಭಿನ್ನ ಕಾರ್ಯಕ್ರಮಗಳನ್ನು ನಿಮಗೆ ನೀಡ್ತಾ ಬರ್ತಾ ಇದೆ. ಹೆಜ್ಜೆ ಗುರುತು ಪವರ್ ಟಿವಿಯ ಮತ್ತೊಂದು ವಿಶೇಷ ಕಾರ್ಯಕ್ರಮ. ಇವತ್ತಿನ ನಮ್ಮ ಹೆಜ್ಜೆ ಗುರುತು ಕಾರ್ಯಕ್ರಮದ ಅತಿಥಿ ಯಾರು ಅಂತ ನೀವು ಕೇಳಿದ್ರೆ, ಹಲವಾರು ಹೆಜ್ಜೆ ಗುರುತುಗಳನ್ನ ಮೂಡಿಸಿರುವಂತಹ ಕಂದಾಯ ಸಚಿವರಾಗಿ, ಸಾರಿಗೆ ಸಚಿವರಾಗಿ, ಆರೋಗ್ಯ ಸಚಿವರಾಗಿ, ಈಗ ವಿರೋಧ ಪಕ್ಷದ ನಾಯಕರಾಗಿಯೂ ಕೂಡ ಸಾಕಷ್ಟು ಹೆಜ್ಜೆ ಗುರುತುಗಳನ್ನು ಮೂಡಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ, ನಮ್ಮವರಲ್ಲೇ ಒಬ್ಬರಾದಂತಹ ಸನ್ಮಾನ್ಯ ಶ್ರೀ ಆರ್ ಅಶೋಕ್ ಅವರು ಇವತ್ತಿನ ಹೆಜ್ಜೆ ಗುರುತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಆರ್ ಅಶೋಕ್ ವಿಧಾನಸಭೆ ಪ್ರತಿಪಕ್ಷ ನಾಯಕ. ಇವರ ಪೂರ್ತಿ ಹೆಸರು ಜಾಲಹಳ್ಳಿ ರಾಮಯ್ಯ ಅಶೋಕ್ ಅಂತ. ಬಿಜೆಪಿ ಒಕ್ಕಲಿಗ ಸಮುದಾಯದ ಪ್ರಭಾವಿ ನಾಯಕ. ರಾಮಯ್ಯ ಆಂಜಿನಮ್ಮ ದಂಪತಿಯ 4ನೇ ಮಗನಾಗಿ 1957ರ ಜುಲೈನಲ್ಲಿ ಅಶೋಕ್ ಜನಿಸಿದ್ರು. ಇವರು ಬಿಎಸ್ಸಿ ಪದವಿ ಪಡೆದಿದ್ದಾರೆ. ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಆರ್ ಅಶೋಕ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಕ್ರಿಯ ಕಾರ್ಯಕರ್ತರು. ನಂತರದ ದಿನಗಳಲ್ಲಿ ಬಿಜೆಪಿಯೊಂದಿಗೆ ಗುರುತಿಸಿಕೊಂಡು ರಾಜಕೀಯಕ್ಕೆ ಬಂದರು. ಹಿಂದಿನ ಉತ್ತರಹಳ್ಳಿ ಹಾಗೂ ಈಗಿನ ಪದ್ಮನಾಭನಗರ ಕ್ಷೇತ್ರದಿಂದ ತಲಾ 3 ಬಾರಿ ಗೆಲುವು ಸಾಧಿಸಿದ್ದು 6 ಬಾರಿ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶಿಸಿದ್ದಾರೆ. ಅಶೋಕ್ ಅವರ ರಾಜಕೀಯ ಪ್ರವೇಶದ ಹಿಂದೆ ಹೋರಾಟದ ಇತಿಹಾಸವಿದೆ. 1975ರಿಂದ 77ರಲ್ಲಿ ಇಂದಿರಾ ಗಾಂಧಿಯವರು ಹೇರಿದ್ದ ತುರ್ತು ಪರಿಸ್ಥಿತಿಯನ್ನ ವಿರೋಧಿಸಿ ಎಲ್.ಕೆ. ಅಡ್ವಾಣಿ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಹೋರಾಟ ನಡೆಸಿ ಜೈಲು ಸೇರಿದ್ರು. 2004ರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಾದ ಸಂದರ್ಭದಲ್ಲಿ ಈ ಮೈತ್ರಿಗೆ ಪ್ರಮುಖ ಕಾರಣರಾದವರಲ್ಲಿ ಆರ್ ಅಶೋಕ್ ಕೂಡ ಒಬ್ರು. ಎಚ್.ಡಿ. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರದಲ್ಲಿ ಆರ್ ಅಶೋಕ್ ಮೊದಲ ಬಾರಿಗೆ ಸಾರಿಗೆ ಸಚಿವರಾದರು. ಈ ಅವಧಿಯಲ್ಲಿ ಶಾಂತಿನಗರದಲ್ಲಿರುವ ಬಸ್ ನಿಲ್ದಾಣ, ಮೈಸೂರು ರಸ್ತೆ ಹಾಗೂ ಪೀಣ್ಯದಲ್ಲಿರುವ ಸ್ಯಾಟಲೈಟ್ ಬಸ್ ನಿಲ್ದಾಣಗಳು ನಿರ್ಮಾಣಗೊಂಡಿದ್ವು. ಮೇಲಾಗಿ ಗ್ರೀನ್ ಬೆಂಗಳೂರು ಪರಿಕಲ್ಪನೆಯನ್ನ ಇಟ್ಕೊಂಡು ರಾಜಧಾನಿಯಲ್ಲಿ ಅತಿಯಾಗಿ ಹೊಗೆ ಹೊರಸೂಸುತ್ತಿದ್ದ 2 ಸ್ಟ್ರೋಕ್ ಆಟೋ ರಿಕ್ಷಾಗಳನ್ನ ನಿಷೇಧಿಸಿದ್ರು. 2008ರಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಸರ್ಕಾರದಲ್ಲಿ ಮೊದಲ ಬಾರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದರು. ಈ ಅವಧಿಯಲ್ಲಿ ಅಶೋಕ್ ರಾಜ್ಯದ ಸರ್ಕಾರಿ ಆಸ್ಪತ್ರೆಗಳ ಕಾಯಕಲ್ಪಕ್ಕೆ ಆದ್ಯತೆ ನೀಡಿ ಚಿಕಿತ್ಸೆಯ ಗುಣಮಟ್ಟ ಹೆಚ್ಚಿಸೋಕೆ ಪ್ರಯತ್ನ ಮಾಡಿದ್ರು. 2011ರಲ್ಲಿ ಡಿ.ವಿ. ಸದಾನಂದಗೌಡರ ಮಂತ್ರಿಮಂಡಲದಲ್ಲಿ ಆರ್ ಅಶೋಕ್ ಸಾರಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಬಳಿಕ ಜಗದೀಶ್ ಶೆಟ್ಟರ್ ಅವರ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿಯಾಗಿ, ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ಜನಸ್ನೇಹಿ ಪೊಲೀಸ್ ಎಂಬ ವಿಶಿಷ್ಟ ಪರಿಕಲ್ಪನೆಯನ್ನ ಜಾರಿಗೊಳಿಸಿದ್ರು. ಅದರಂತೆ ಪ್ರತಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲೂ ನಾಗರಿಕರ ಒಂದು ಸಮಿತಿ ರಚನೆ ಮಾಡಿ ಆ ಸಮಿತಿಯು ಪೊಲೀಸ್ ಮತ್ತು ನಾಗರಿಕರ ನಡುವೆ ಸಂಪರ್ಕ ಸೇತುವೆಯಂತೆ ಕೆಲಸ ಮಾಡಲು ಒತ್ತು ನೀಡಿದ್ರು. 2019ರಲ್ಲಿ ಯಡಿಯೂರಪ್ಪ ಸಂಪುಟದಲ್ಲಿ ಕಂದಾಯ ಸಚಿವರಾಗಿದ್ದ ಆರ್ ಅಶೋಕ್ ಕಂದಾಯ ಇಲಾಖೆಯಲ್ಲಿ ದಾಖಲೆಗಳ ಡಿಜಿಟಲೀಕರಣ, ಕಂಪ್ಯೂಟರೀಕರಣಕ್ಕೆ ಹೆಚ್ಚಿನ ಒತ್ತು ನೀಡಿದ್ರು. ರೈತರು ಕಂದಾಯ ಇಲಾಖೆ ಕಚೇರಿಗಳಿಗೆ ಅಲಿಯೋದನ್ನ ತಪ್ಪಿಸೋಕೆ ಪೋಡಿ ಮತ್ತು ಪೌತಿ ಖಾತೆ ಮಾಡಿಸುವ ಅಭಿಯಾನ ಮಾಡಿದ್ರು. 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಸಚಿವ ಸಂಪುಟದಲ್ಲಿ ಆರ್ ಅಶೋಕ್ ಕಂದಾಯ ಸಚಿವರಾಗಿ ಮುಂದುವರೆದಿದ್ರು. 2023ರ ವಿಧಾನಸಭೆ ಚುನಾವಣೆಯಲ್ಲಿ ಕನಕಪುರದಿಂದ ಈಗಿನ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಸ್ಪರ್ಧಿಸಿ ಜಿದ್ದಾಜಿದ್ದಿನ ಹೋರಾಟ ನಡೆಸಿದ್ರು. ಕನಕಪುರದಲ್ಲಿ ಆರ್ ಅಶೋಕ್ ಸೋತ್ರು. ಕ್ಷೇತ್ರದಲ್ಲಿ ಬಿಜೆಪಿಗೆ ಭದ್ರ ಅಡಿಪಾಯ ಹಾಕಿಕೊಟ್ರು. ಸದ್ಯ ವಿಪಕ್ಷ ನಾಯಕರಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರದ ಪ್ರತಿಯೊಂದು ವೈಫಲ್ಯವನ್ನ ಎತ್ತಿ ಹಿಡಿದು ತಾವೊಬ್ಬ ಸಮರ್ಥ ಪ್ರತಿಪಕ್ಷ ನಾಯಕ ಅಂತ ಸಾಬೀತು ಮಾಡಿದ್ದಾರೆ. ಆರ್ ಅಶೋಕ್ ಅವರ ಹೆಜ್ಜೆ ಗುರುತುಗಳನ್ನ ಪವರ್ ಟಿವಿ ಹೆಮ್ಮೆಯಿಂದ ದಾಖಲಿಸಲು ಸಂತೋಷಿಸುತ್ತೆ. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ. ಕೆಲಸಗಳು ಹೇಗ್ ನಡೀತಾ ಇದೆ? ರಾಜಕೀಯ ಹೇಗ್ ನಡೀತಾ ಇದೆ? ಕರ್ನಾಟಕ ಸಮೃದ್ಧಿ ಕರ್ನಾಟಕ ಯಾಕೆ ಬೆಳೀತಾ ಇದೆ, ಬೆಂಗಳೂರು ಯಾಕೆ ಬೆಳೀತಾ ಇದೆ ಅಂತ ಹೇಳಿದ್ರೆ, ಬೇರೆ ರಾಜ್ಯಕ್ಕೂ ನಮ್ಮ ರಾಜ್ಯಕ್ಕೂ ಭಾಳ ವ್ಯತ್ಯಾಸ ಇದೆ. ನಮ್ಮ ರಾಜ್ಯದ ಜನಗಳ ನಡೆ ನುಡಿ ಹೊಂದಿಕೊಂಡು ಹೋಗುವಂಥದ್ದು, ನಾವೆಲ್ಲ ಭಾರತೀಯರು, ನಾವೆಲ್ಲ ಕನ್ನಡಿಗರು ಅನ್ನೋ ಭಾವನೆಯಲ್ಲಿರೋದ್ರಿಂದ ಕರ್ನಾಟಕ ಒಂದು ಖ್ಯಾತಿಯನ್ನು ಪಡೆದಂಥ ರಾಜ್ಯ. ಅಂಥ ರಾಜ್ಯದಲ್ಲಿ ಹುಟ್ಟಿರುವಂಥದ್ದು
ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾವು ನಿಮ್ಮ ಬಗ್ಗೆ ರಿಸರ್ಚ್ ಮಾಡಕ್ ಹೋದಾಗ ನಮಗೆ ಒಂದಿನ 2 ದಿನ ಖಂಡಿತವಾಗ್ಲೂ ಸಾಕಾಗ್ಲಿಲ್ಲ. ನಮಗೆ ಒಂದು ಕ್ಷಣ ಅನ್ನಿಸ್ತು, ಅಶೋಕ್ ಅವ್ರು ನಿಜವಾಗ್ಲೂ ಇಷ್ಟೊಂದೆಲ್ಲ ಕೆಲಸಗಳನ್ನ ಮಾಡಿದಾರ, ಇಷ್ಟೊಂದು ಆಸಕ್ತಿ ಇತ್ತ ಅವ್ರಿಗೆ. ತೋರಿಕೆಗೆ ರಾಜಕಾರಣ ಮಾಡೋದು ಬೇರೆ, ರಾಜಕಾರಣಕ್ಕೆ ಬಂದಮೇಲೆ ಅನಿವಾರ್ಯಕ್ಕೆ ರಾಜಕಾರಣ ಮಾಡೋದು ಬೇರೆ, ಇಲ್ಲ ನಾನು ನಿಜವಾಗ್ಲೂ ಜನರಿಗೋಸ್ಕರನೇ ಮಾಡ್ತೀನಿ ಅನ್ನೋದು ಬೇರೆ. ಸೊ ಹಾಗಾಗಿ ಅಂಥ ವಿಚಾರಗಳಲ್ಲಿ ಏನು ಹೇಳ್ತೀರಿ? ನೋಡಿ, ಭಗವಂತ ರಾಜ್ಯದ ಜನ ನಮಗೊಂದು ಅವಕಾಶ ಕೊಟ್ಟಿದ್ದಾರೆ. ವಿಶೇಷವಾಗಿ ನಮ್ಮ ಪದ್ಮನಾಭನಗರದ ಜನ ನನಗೆ ಅವಕಾಶ ಕೊಟ್ಟಾಗ ನಾವು ಜನಕ್ಕೇನಾದರೂ ಒಂದು ಒಳ್ಳೆ ಕೆಲಸವನ್ನು ಮಾಡಬೇಕು, ಸಾಧನೆ ಮಾಡಬೇಕು. ಇಲ್ಲ ಅವಕಾಶ ಸಿಕ್ಕಿದೆ, ನಾನು ಆರಾಮಾಗಿರ್ತೀನಿ ಅಂತ ಹೇಳಿದ್ರೆ ಅದು ಜನಕ್ಕೆ ನಾವು ಮಾಡಿದಂಥ, ಸಮಾಜಕ್ಕೆ ಮಾಡಿದಂಥ ಮೋಸ ಆಗುತ್ತೆ. ನಿರಂತರವಾಗಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಜನಗಳ ಸೇವೆಯನ್ನು ನಾನು ಮಾಡಿದ್ದೀನಿ. ಅದಾದಮೇಲೆ ನಾನು ಆರೋಗ್ಯ ಸಚಿವನಾದೆ. ಮಡಿಲು ಅನ್ನೋ ಒಂದು ಕಾರ್ಯಕ್ರಮ ತಂದೆ. ಅದರಲ್ಲಿ ಸುಮಾರು 23 ವಸ್ತುಗಳಿರುವಂಥ ಬೆಡ್ಡಿಂದ ಹಿಡಿದು ಸೋಪು, ಮೆಡಿಸಿನ್ಸು, ಮಗುಗೆ ಏನು ಬೇಕಾಗಿದೆ ಅವೆಲ್ಲವನ್ನು ಒಂದು ಪ್ಯಾಕೆಟ್ ಮಾಡಿ ಕೊಟ್ಟೆ. ನನಗೊಂದು ನಿರಾಳ ಅನಿಸ್ತು. ತಾಯಿ ಹೋಗ್ಬೇಕಾದ್ರೆ ಒಳ್ಳೆ ರೀತಿಯಿಂದ ಹೋಗ್ಲಿ ಅನ್ನೋ ದಿವಸದಿಂದ ಮಡಿಲು ಕಿಟ್ಟನ್ನು ಮಾಡಿದ್ದೀನಿ.